ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಆಹಾರದಿಂದಲೇ ಮಧುಮೇಹವನ್ನು ಸರಿಮಾಡಬಹುದು ಅಂದ್ರೆ ನಂಬೋಕ್ಕಾಗತ್ತಾ? ಬನ್ನಿ, ಈ ಸಂಕೀರ್ಣ ವಿಷಯವನ್ನು ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಬಿಡಿಸಿ ನೋಡೋಣ. ಈ ವಿಶ್ಲೇಷಣೆ ಒಂದು ತುಂಬಾನೇ ಶಕ್ತಿಯುತವಾದ ಆಲೋಚನೆಯಿಂದ ಶುರುವಾಗುತ್ತೆ. ಮಧುಮೇಹ ಅನ್ನೋದು ಒಂದು ಶಾಶ್ವತವಾದ ಸ್ಥಿತಿಯಲ್ಲ, ಬದಲಾಗಿ ಸರಿಯಾದ ಆಹಾರದಿಂದ ಅದನ್ನ ಹಿಮ್ಮೆಟ್ಟಿಸಬಹುದು ಅನ್ನೋದು ಕೇವಲ ಒಂದು ಕನಸಲ್ಲ, ಬದಲಿಗೆ ವಾಸ್ತವ. ಇದು ಹೇಗೆ ಸಾಧ್ಯ? ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಇದರ ಆಳಕ್ಕೆ ಇಳಿಯೋಣ. ಮೊಟ್ಟಮೊದಲಿಗೆ ನಮ್ಮ ದೇಹದೊಳಗೆ ಏನಾಗತ್ತೆ ಮತ್ತೆ ಈ ಮಧುಮೇಹ ಅನ್ನೋದು ಹೇಗೆ ಶುರುವಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹೀಗೆ ಅಂದುಕೊಳ್ಳಿ, ಇನ್ಸುಲಿನ್ ಅಂದ್ರೆ ನಮ್ಮ ದೇಹದ ಪ್ರತಿಯೊಂದು ಕೋಶಕ್ಕೂ ಶಕ್ತಿ ಕೊಡುವ ಒಂದು ಕೀಲಿ ಇದ್ದ ಹಾಗೆ. ಈ ಕೀಲಿ ಆಹಾರದಿಂದ ಸಿಗುವ ಗ್ಲೂಕೋಸ್ ಅನ್ನು ಕೋಶದ ಒಳಗೆ ಹೋಗೋಕೆ ದಾರಿ ಮಾಡಿಕೊಡುತ್ತೆ. ಇದರಿಂದ ನಮಗೆ ಶಕ್ತಿ ಸಿಗುತ್ತೆ. ಇಲ್ಲಿ ನಿಜವಾಗಿಯೂ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಮಸ್ಯೆ ಇರೋದು ಕೀಲಿಗಳ ಕೊರತೆಯಿಂದಲ್ಲ, ಬದಲಿಗೆ ನಮ್ಮ ಕೋಶಗಳು ಅನ್ನೋ ಕೋಣೆಗಳು ಆಗ್ಲೇ ಗ್ಲುಕೋಸಿಂದ ಪೂರ್ತಿ ತುಂಬಿ ಹೋಗಿವೆ. ಹಾಗಾಗಿ ಇನ್ಸುಲಿನ್ ಅನ್ನೋ ಕೀಲಿ ಬಾಗಿಲು ತೆರೆಯೋಕೆ ಪ್ರಯತ್ನಿಸಿದ್ರೂ ಕೋಣೆಗಳು ಫುಲ್ ಆಗಿರೋದ್ರಿಂದ ಗ್ಲುಕೋಸ್ ಒಳಗೆ ಹೋಗೋಕೆ ಜಾಗನೇ ಇರೋದಿಲ್ಲ. ಇದು ನಮ್ಮ ರಕ್ತನಾಳಗಳಲ್ಲಿ ಒಂದ್ರೀತಿ ಟ್ರಾಫಿಕ್ ಜಾಮ್ ಆದ ಹಾಗೆ. ರಕ್ತದಲ್ಲಿ ಗ್ಲೂಕೋಸ್ ಜಾಸ್ತಿಯಾದಾಗ ರಕ್ತ ದಪ್ಪ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಹೃದಯಾಘಾತ, ಕಿಡ್ನಿ ಸಮಸ್ಯೆಗಳು ಮತ್ತೆ ಕಣ್ಣಿನ ದೃಷ್ಟಿದೋಷದಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಬರೋಕೆ ಕಾರಣ ಆಗಬಹುದು. ತುಂಬಾ ಜನ ಅಂದ್ಕೊಳ್ಳೋದು ಮಧುಮೇಹ ಅಂದ್ರೆ ಅದು ವಂಶಪಾರಂಪರ್ಯವಾಗಿ ಬರೋ ಒಂದು ಶಿಕ್ಷೆ ಅಂತ. ನಮ್ ತಂದೆ ತಾಯಿಗೆ, ಅಜ್ಜ ಅಜ್ಜಿಗಿದ್ರೆ ನಮಗೂ ಬಂದೇ ಬರುತ್ತೆ ಅಂತ ನಾವು ಅನ್ಕೊಂಡಿರ್ತೇವೆ. ಆದ್ರೆ ನಿಜವಾಗ್ಲೂ ಜೀನ್ಗಳು ಇದರಲ್ಲಿ ಎಷ್ಟು ಪಾತ್ರ ವಹಿಸುತ್ತವೆ? ನೋಡಿ, ಈ ಚಿತ್ರ ನಿಜವಾದ ಕಥೆಯನ್ನೇ ಹೇಳುತ್ತೆ. ಸಂಶೋಧನೆಗಳ ಪ್ರಕಾರ ಕೇವಲ 10-15% ಸಂದರ್ಭಗಳಲ್ಲಿ ಮಾತ್ರ ಜೀನ್ಗಳು ಕಾರಣ. ಉಳಿದ 85-90% ಪ್ರಕರಣಗಳಲ್ಲಿ ನಮ್ಮ ಆಹಾರ ಮತ್ತು ಜೀವನ ಶೈಲಿಯೇ ಮುಖ್ಯ ಕಾರಣಗಳು. ಇದು ನಿಜವಾಗ್ಲೊಂದು ಒಳ್ಳೆ ಸುದ್ದಿಯಲ್ವಾ? ಯಾಕಂದ್ರೆ ನಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನ ನಾವು ಬದಲಾಯಿಸಬಹುದು. ಹಾಗಾದ್ರೆ ವಿಷಯ ಸ್ಪಷ್ಟ. ಆಹಾರವೇ ಸಮಸ್ಯೆಯಾಗಿದ್ರೆ ಆಹಾರವೇ ಪರಿಹಾರ ಕೂಡ ಆಗಬಲ್ಲದು. ಈಗ ನಮ್ಮ ಆರೋಗ್ಯವನ್ನ ನಮ್ಮ ಕೈಗೆ ತೆಗೆದುಕೊಳ್ಳೋಕೆ ಸಹಾಯ ಮಾಡುವ ಆ 5 ಆಹಾರ ವರ್ಗಗಳು ಯಾವುವು ಅಂತ ನೋಡೋಣ. ಮೊದಲನೇ ಹಂತ ತುಂಬಾನೇ ಸರಳ. ಯಾವಾಗ್ಲೂ ನಮ್ಮ 2 ಪ್ರಮುಖ ಊಟಗಳನ್ನ ಒಂದು ನಿರ್ದಿಷ್ಟ ರೀತಿಯ ಸಲಾಡ್ನೊಂದಿಗೆ ಶುರು ಮಾಡಬೇಕು. ಇದು ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಇದರ ಪರಿಣಾಮ ಅಷ್ಟಿಷ್ಟಲ್ಲ, ಗಮನಾರ್ಹವಾದದ್ದು. ಅಧ್ಯಯನಗಳ ಪ್ರಕಾರ ಈ ಒಂದು ಸಣ್ಣ ಅಭ್ಯಾಸ ಊಟದ ನಂತರ ಸಕ್ಕರೆ ಮಟ್ಟ ಏರುವುದನ್ನ ಸುಮಾರು 47%, ಅಂದ್ರೆ ಹೆಚ್ಚು ಕಡಿಮೆ ಅರ್ಧದಷ್ಟು ಕಡಿಮೆ ಮಾಡುತ್ತೆ. ಇದು ನಿಜವಾಗಿಯೂ ಅದ್ಭುತ ಅಲ್ವಾ? ಮುಂದೆ ನಮ್ಮ ಆಹಾರದ ಒಂದು ದೊಡ್ಡ ಭಾಗ ಅಂದ್ರೆ ಧಾನ್ಯಗಳ ಬಗ್ಗೆ ನೋಡೋಣ. ಇಲ್ಲಿ ಗಮನಿಸಬೇಕಾದ್ದು, ಧಾನ್ಯಗಳನ್ನ ಸಂಪೂರ್ಣವಾಗಿ ಬಿಡಬೇಕು ಅಂತಲ್ಲ, ಬದಲಿಗೆ ಒಂದು ಸ್ಮಾರ್ಟ್ ಆದ ಬದಲಾವಣೆ ಮಾಡಬೇಕು. ಅಂದ್ರೆ ನಮ್ಮ ದೇಹಕ್ಕೆ ನಿಧಾನವಾಗಿ ಶಕ್ತಿ ಕೊಡುವ ಧಾನ್ಯಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ಮುಖ್ಯವಾದ ವಿಷಯ ಏನೆಂದ್ರೆ, ರಕ್ತದಲ್ಲಿ ಸಕ್ಕರೆಯನ್ನ ಬೇಗನೆ ಏರಿಸುವ ಗೋಧಿ, ಬಿಳಿ ಅಕ್ಕಿಯಂತಹ ಧಾನ್ಯಗಳಿಂದ ಸಕ್ಕರೆಯನ್ನ ನಿಧಾನವಾಗಿ ಮತ್ತು ಸ್ಥಿರವಾಗಿ ಬಿಡುಗಡೆ ಮಾಡುವ ಬಾರ್ಲಿ, ಸಿರಿಧಾನ್ಯಗಳಂತಹ ಧಾನ್ಯಗಳಿಗೆ ನಾವು ಬದಲಾಗಬೇಕು. ಈ ಆರೋಗ್ಯಕರ ಧಾನ್ಯಗಳಲ್ಲಿ 2 ಹೋಲಿಸಿ ಮಾಡಿದ ಒಂದು ಅಧ್ಯಯನ ಬಾರ್ಲಿ ಎಷ್ಟು ಪವರ್ಫುಲ್ ಅಂತ ತೋರಿಸುತ್ತೆ. ಓಟ್ಸ್ಗೆ ಹೋಲಿಸಿದರೆ ಬಾರ್ಲಿಯು ರಕ್ತದಲ್ಲಿನ ಸಕ್ಕರೆಯನ್ನ ಕಡಿಮೆ ಮಾಡೋದ್ರಲ್ಲಿ ಸುಮಾರು 2 ಪಟ್ಟು ಹೆಚ್ಚು ಪರಿಣಾಮಕಾರಿ. ಇದು ಓಟದ ಸ್ಪರ್ಧೆಯಲ್ಲಿ ಬಾರ್ಲಿ ಗೋಲ್ಡ್ ಮೆಡಲ್ ಗೆದ್ದ ಹಾಗೆ. ಸರಿ, ಮುಂದೆ ಹೋಗೋಣ. ನಮ್ಮ ತಟ್ಟೆಯ ಉಳಿದ ಭಾಗವನ್ನ ಈ ಅಡಿಪಾಯದ ಮೇಲೆ ಹೇಗೆ ಕಟ್ಟಬಹುದು ಅಂತ ನೋಡೋಣ. ಈಗ ನಾವು ಕೊಬ್ಬು, ಹಣ್ಣುಗಳು ಮತ್ತು ಕಾಳುಗಳ ಬಗ್ಗೆ ಮಾತಾಡೋಣ. ಹಣ್ಣುಗಳು ತುಂಬಾ ಒಳ್ಳೆಯದು, ವಿಶೇಷವಾಗಿ ನಾರಿನಂಶ ಮತ್ತು ಆಂಟಿಆಕ್ಸಿಡೆಂಟ್ಗಳು ಹೆಚ್ಚಾಗಿರುವ ಹಣ್ಣುಗಳು. ಆದ್ರೆ ನೆನ್ಪಿರ್ಲಿ, ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಸಂಪೂರ್ಣ ಹಣ್ಣುಗಳನ್ನೇ ತಿನ್ಬೇಕು. ಯಾಕಂದ್ರೆ ಹಣ್ಣುಗಳಲ್ಲಿರೋ ನಾರಿನಂಶ ಸಕ್ಕರೆ ರಕ್ತಕ್ಕೆ ನಿಧಾನವಾಗಿ ಸೇರೋ ಹಾಗೆ ನೋಡ್ಕೊಳ್ಳುತ್ತೆ. ಆರೋಗ್ಯಕರ ಕೊಬ್ಬುಗಳು ಕೂಡ ತುಂಬಾ ಮುಖ್ಯ, ಯಾಕಂದ್ರೆ ಅವು ಶಕ್ತಿಯನ್ನ ತುಂಬಾನೇ ನಿಧಾನವಾಗಿ ಬಿಡುಗಡೆ ಮಾಡುತ್ತವೆ. ಇದರರ್ಥ ಅಂಗಡಿಯಲ್ಲಿ ಸಿಗೋ ರಿಫೈನ್ಡ್ ಎಣ್ಣೆಗಳ ಬದಲು ಗಾಣದ ಎಣ್ಣೆಗಳನ್ನ ಬಳಸೋದು. ಹಾಗೇನೆ ನಮ್ಮ ಆಹಾರದಲ್ಲಿ ಬಾದಾಮಿ, ವಾಲ್ನಟ್ ಮತ್ತೆ ಅಗಸೆ ಬೀಜಗಳನ್ನ ಸೇರಿಸ್ಕೊಳ್ಳೋದು. ಬೇಳೆಕಾಳುಗಳ ವಿಷಯಕ್ಕೆ ಬಂದ್ರೆ ನಿಯಮ ತುಂಬಾ ಸರಳ. ಎಷ್ಟು ಸಿಪ್ಪೆ ಸಮೇತ ಇರುತ್ತೋ, ಎಷ್ಟು ಕಡಿಮೆ ಸಂಸ್ಕರಿಸಿರುತ್ತೋ ಅಷ್ಟು ಒಳ್ಳೆಯದು. ಯಾಕಂದ್ರೆ ಸಿಪ್ಪೆಯಲ್ಲಿ ಜಾಸ್ತಿ ನಾರಿನಂಶ ಮತ್ತು ಪ್ರೋಟೀನ್ ಇರುತ್ತೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಸ್ಥಿರವಾಗಿಡೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ
ಇಷ್ಟೆಲ್ಲ ಹೇಳಿದ್ದು ಆಚರಣೆಯಲ್ಲಿ ಹೇಗೆ ಕಾಣಿಸುತ್ತೆ? ನಾವು ಇದುವರೆಗೂ ಮಾತಾಡಿದ ಎಲ್ಲ ಅಂಶಗಳನ್ನ ಒಟ್ಟು ಸೇರಿಸಿ ಒಂದು ಸರಳವಾದ, ಎಲ್ಲರೂ ಪಾಲಿಸಬಹುದಾದ ಒಂದು ದಿನದ ಪ್ಲಾನ್ ನೋಡೋಣ. ಈಗ ನೋಡಿ, ಈ ಸ್ಲೈಡ್ನಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಇಡೀ ದಿನದ ಆಹಾರಕ್ಕೆ ಒಂದು ಸ್ಪಷ್ಟವಾದ, ಕಾರ್ಯರೂಪಕ್ಕೆ ತರಬಹುದಾದ ಬ್ಲೂಪ್ರಿಂಟ್ ಕೊಡುತ್ತೆ. ಬೆಳಗಿನ ತಿಂಡಿಯಿಂದ ಹಿಡಿದು ರಾತ್ರಿಯ ಊಟದವರೆಗೆ ಪ್ರತಿಯೊಂದು ಊಟದಲ್ಲೂ ಸಮತೋಲನವನ್ನ ಹೇಗೆ ಕಾಪಾಡಿಕೊಳ್ಬೋದು ಅಂತ ಇದು ತೋರಿಸುತ್ತೆ. ಇದರಿಂದ ನಾವು ಕಲಿಬೇಕಾದ ಪಾಠ ಏನಂದ್ರೆ, ಇದು ಕಠಿಣವಾದ ನಿರ್ಬಂಧಗಳ ಬಗ್ಗೆ ಅಲ್ಲ, ಬದಲಿಗೆ ಯೋಚನೆ ಮಾಡಿ ಶಕ್ತಿಯುತವಾದ ಆಯ್ಕೆಗಳನ್ನ ಮಾಡೋದ್ರ ಬಗ್ಗೆ. ನಮ್ಮ ತಟ್ಟೆಯಲ್ಲಿರೋ ಆಹಾರವೇ ನಮ್ಮ ಆರೋಗ್ಯದ ಅಸ್ತ್ರವಾಗಬಹುದು. ಮೂಲಗಳು ಹೇಳುವ ಹಾಗೆ ನಿರಂತರವಾದ ಬದಲಾವಣೆಗಳು ಬೇಗನೆ ಗಮನಾರ್ಹ ಫಲಿತಾಂಶಗಳನ್ನು ಕೊಡಬಹುದು. ಕೇವಲ ಒಂದೇ ವಾರದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಸುಧಾರಣೆ ಕಾಣಬಹುದು, ಮತ್ತೆ ಕೆಲವು ತಿಂಗಳುಗಳ ಕಾಲ ಇದನ್ನೇ ಪಾಲಿಸಿದ್ರೆ ಈ ಸ್ಥಿತಿಯನ್ನ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಬಹುದು ಕೂಡ. ನಾವು ಈ ಆಲೋಚನೆಯೊಂದಿಗೆ ಮುಗಿಸೋಣ. ಆಹಾರವೇ ಸಮಸ್ಯೆಯನ್ನು ಸೃಷ್ಟಿಸಿದ್ರೆ ಖಂಡಿತವಾಗಿಯೂ ಆಹಾರವೇ ಪರಿಹಾರ ಕೂಡ ಆಗ್ಬಲ್ಲದು. ಈ ಸ್ಥಿತಿಯನ್ನ ನಿರ್ವಹಿಸುವ ಮತ್ತು ಬಹುಶಃ ಹಿಮ್ಮೆಟ್ಟಿಸುವ ಶಕ್ತಿ ಆಗಲೇ ನಮ್ಮ ತಟ್ಟೆಯಲ್ಲೇ ಇರಬಹುದು. ಈ ವಿಶ್ಲೇಷಣೆ ನಿಮಗೆ ಉಪಯೋಗಕ್ಕೆ ಬಂತು ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಮಾಹಿತಿ ಯಾರಿಗೆ ಉಪಯೋಗ ಆಗ್ಬೋದನ್ಸುತ್ತೋ ಅಂಥವರ ಜೊತೆ, ಅಂದ್ರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ.